ಹಲೋ ಆರ್ಸನ್ ವುಡ್ಸ್ನ ಆಶೀಶ್ ಮಿಟಲ್ ಅವರು ಇನ್ನೂ ಒಂದು ದೇವಾಲಯವನ್ನು ವಿನ್ಯಾಸಗೊಳಿಸಿ, ಏಕೆಂದರೆ ನಾನು ಮೇಲಿನ ದೇವಾಲಯದ ವಿನ್ಯಾಸಗಳನ್ನು ನಿಮಗೆ ತೋರಿಸಿದ್ದೇನೆ ಮತ್ತು ಯೂಟ್ಯೂಬ್ಗೆ ಹೋಗಿ ಮಂದರ್ ಎಂದು ಹುಡುಕಿದರೆ ಆರ್ಸನ್ನ ಹಲವು ವಿಡಿಯೋಗಳು ಸಿಗುತ್ತವೆ. ವಿನ್ಯಾಸ ಮಾತ್ರವಲ್ಲ, ಆಮ್ನೆ ವಾಸ್ತು ಬಗ್ಗೆ ವಿವರವಾಗಿ ವಿವರಿಸಲಾಗಿದೆ. ನಾವು ಕುಳಿತುಕೊಳ್ಳುವ ಎತ್ತರ, ದಿಯಾಟ್ರೆ, ಬೋಕ್ಟ್ರೆ, ಗೋಪುರಂ, ವಿನ್ಯಾಸ, ಪೂಜೆ, ಚಿಕಿತ್ಸೆ, ವಾಸ್ತು, ಈ ಎಲ್ಲ ಅಂಶಗಳನ್ನು ಹಲವಾರು ವಿಡಿಯೋಗಳಲ್ಲಿ ವಿವರವಾಗಿ ವಿವರಿಸಿದ್ದೇವೆ ಮತ್ತು ಇಂದು ನಾನು ನಿಮಗೆ ಇನ್ನೊಂದು ದೇವಾಲಯವನ್ನು ತೋರಿಸುತ್ತಿದ್ದೇನೆ. ಈ ದೇವಾಲಯವು ಎಡದಿಂದ ಬಲಕ್ಕೆ ಇದೆ. ಎತ್ತರದ ಒಟ್ಟು 8 ಅಡಿ ಗೋಪುರಂ ಮತ್ತು ಮುಂಭಾಗದಿಂದ ಹಿಂದೆ, ಇದು ಎಡದಿಂದ ಬಲಕ್ಕೆ. ನಾವು ಈ ಹಿಂದೆ ಮಾತನಾಡಿದಂತೆ ನೀವು ನಿಂತುಕೊಂಡು ಪೂಜೆ ಮಾಡಬೇಕಾದರೆ. ಆದ್ದರಿಂದ ನೀವು ನೋಡಬಹುದು, ಇದು ಸೂಕ್ತ ಎತ್ತರವಾಗಿದೆ. ವೇದಿಕೆಯು 2.5 ಅಡಿ 30 ಇಂಚುಗಳು ಮತ್ತು ಇಲ್ಲಿ ಟ್ರೇ ಇದೆ. ಟ್ರೇ ನಂತರ ನಾವು ಅದರಲ್ಲಿ ಡ್ರಾಯರ್ಗಳನ್ನು ಹೊಂದಿದ್ದೇವೆ. 1 ರಿಂದ 3 ಡ್ರಾಯರ್ಗಳು ಮತ್ತು ಒಟ್ಟಿಗೆ ಇವೆ. ನಿಮ್ಮ ಕ್ಯಾಬಿನೆಟ್ ಮತ್ತು ಅದರ ವಿನ್ಯಾಸದ ಬಗ್ಗೆ, ಬಹಳ ದೊಡ್ಡ ಕ್ಯಾಬಿನೆಟ್ ಮಾತನಾಡಿ, ಅದರ ಬಣ್ಣದ ಬಗ್ಗೆ ಮಾತನಾಡಿ ಮತ್ತು ಕೆಲಸದ ಬಗ್ಗೆ ಮಾತನಾಡುತ್ತಾ ನೀವು ನೋಡಬಹುದು. ಇದು ತುಂಬಾ ಸುಂದರವಾದ ವಿನ್ಯಾಸವಾಗಿದೆ. ಅದರ ಮೇಲೆ ಮಾಡಿದ ಕೆತ್ತನೆಯ ಕೆಲಸವು ತನ್ನಲ್ಲಿನ ಕುಶಲಕರ್ಮಿಗಳ ಕಲೆಯನ್ನು ತೋರಿಸುತ್ತದೆ. ಅದೊಂದು ವರ್ಕ್ ಶಾಪ್. ಎಲ್ಲಾ ಕೆಲಸಗಳನ್ನು ಕೈಯಾರೆ ಮಾಡಿ, ಡ್ರಾಯಿಂಗ್, ಡಿಸೈನಿಂಗ್, ನಂತರ ಫಿನಿಶಿಂಗ್, ಪೇಂಟಿಂಗ್, ಫಿಟ್ಟಿಂಗ್, ಎಲ್ಲಾ ಕೆಲಸಗಳು ಮತ್ತು ನಿಮ್ಮ ಮುಂದೆ ಕಾಣುವಂತೆ ಮಾಡಲು ಹಲವಾರು ಜನರು ತೊಡಗಿಸಿಕೊಂಡಿದ್ದಾರೆ. ನಾನು ತೇಗದ ಪುಟ್ ಬಗ್ಗೆ ಮಾತನಾಡುವಾಗ ಅದರ ಮೇಲೆ ಅಂತಹ ಸುಂದರವಾದ ಬಟ್ಟೆಗಳು ಹೇಗೆ ಗೋಚರಿಸುತ್ತವೆ ಎಂಬುದನ್ನು ನೀವು ನೋಡಬಹುದು ಮತ್ತು ಇದು ತೇಗದ ಪುಟ್ನ ವಿನ್ಯಾಸವಾಗಿದೆ. ಇದು ನೈಸರ್ಗಿಕ ವಿನ್ಯಾಸವಾಗಿದೆ. ಮತ್ತು ನೀವು ಈ ಮರದ ತಳವನ್ನು ನೋಡಿದರೆ ಅದನ್ನು ಕೆತ್ತಲಾಗಿದೆ ಮತ್ತು ಕೆತ್ತನೆಯಲ್ಲಿನ ಫೈಬರ್ಗಳು ಅಷ್ಟು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ, ಅವು ವಿಮಾನದಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಕೆಲಸ, ವಿನ್ಯಾಸ, ಬಣ್ಣ, ಗಾತ್ರ ಎಲ್ಲವೂ ಕ್ಲೈಂಟ್ನ ಆಯ್ಕೆಯಾಗಿದೆ. ಕ್ಲೈಂಟ್ನ ಆಯ್ಕೆಯಂತೆ ಅದೇ ಅಡಿಕೆ ಪಾಟ್ನಾದಲ್ಲಿ ಲಭ್ಯವಿದೆ. ನಾವು ಭಾರತದಲ್ಲಿಯೂ ತಲುಪಿಸುತ್ತೇವೆ. ನಾವು ಭಾರತದಲ್ಲಿ ಎಲ್ಲೆಡೆ ತಲುಪಿಸುತ್ತೇವೆ ಮತ್ತು ನಮ್ಮ ವೆಬ್ಸೈಟ್ನಲ್ಲಿ ನೀವು ಟೇಸ್ಟಿಮೂಲ್ನ ವೆಬ್ಸೈಟ್ ಅನ್ನು ನೋಡಿದರೆ ನಾವು ಸಾವಿರಾರು ದೇವಾಲಯಗಳನ್ನು ಮಾಡಿದ್ದೇವೆ ಮತ್ತು ಅವುಗಳನ್ನು ಈಗಾಗಲೇ ಪ್ರಪಂಚದಾದ್ಯಂತ ಕಳುಹಿಸಿದ್ದೇವೆ. ನಿಮ್ಮ ಪೂಜೆ ಸಂಪ್ರದಾಯದಂತೆ ವಾಸ್ತು ಪ್ರಕಾರ ನಿಮ್ಮ ಮನೆಗೆ ಉತ್ತಮ ಮಂದಿರವನ್ನು ನೀವು ಹುಡುಕುತ್ತಿದ್ದರೆ ನೀವು ಕುಂತಕವನ್ನು ಹೊಂದಬಹುದು. ನಾನು ಪೂಜೆ ಸಂಪ್ರದಾಯದ ಬಗ್ಗೆ ಮಾತನಾಡಿಲ್ಲ, ಆದ್ದರಿಂದ ಏನಾಗುತ್ತದೆ ಎಂದರೆ ಅನೇಕ ಜನರು ಅದನ್ನು ಇಷ್ಟಪಡುತ್ತಾರೆ. ಗೋಪುರಂನಿಂದ ನೀವು ನೋಡಬಹುದು, ಅನೇಕ ಜನರು ಮೇಲಿನ ವಿಮಾನವನ್ನು ಬಳಸುತ್ತಾರೆ. ತಟ್ಟೆಯ ಜಾಡಿನಲ್ಲಿ ಒಂದು ಟ್ರೇ ಇದೆ. ನಿಮಗೆ ಬೋಕ್ ಟ್ರೇ ಬೇಕಾದರೆ ದೊಡ್ಡ ಟ್ರೇ ಬೇಕು, ಅದನ್ನು ಮಾಡಬಹುದು, ಯಾವುದೇ ಸಮಸ್ಯೆ ಇಲ್ಲ. ಅನೇಕ ಜನರು ಡೋರ್ವಾಲ ದೇವಸ್ಥಾನವನ್ನು ಬಯಸುತ್ತಾರೆ. ನಂತರ ನಾವು ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಡೋರ್ವಾಲ ದೇವಸ್ಥಾನವನ್ನು ಮಾಡುತ್ತೇವೆ. ಹಾಗಾದರೆ ನಿಮಗೆ ಏನು ಬೇಕು, ಯಾವ ರೀತಿಯ ದೇವಸ್ಥಾನ ಇಷ್ಟ ಎಂದು ಹೇಳಿ, ನಾವು ಅದನ್ನು ನಿಮಗಾಗಿ ತಯಾರಿಸಿ ನಿಮ್ಮ ಮನೆಗೆ ತಲುಪಿಸುತ್ತೇವೆ. ನೀವು ನಮ್ಮ ಕೆಲಸವನ್ನು ಇಷ್ಟಪಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ದಯವಿಟ್ಟು ನಮ್ಮ ವಿಡಿಯೋದಲ್ಲಿ ಬೇರೆಯವರ ಕೆಲಸವನ್ನು ಸುಧಾರಿಸಬಹುದು ಎಂದು ನೀವು ಭಾವಿಸುತ್ತೀರಾ?